ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೊಂದು ದಿನ ಕೇವಲ ಬಾಕಿ ಇರುವಂತದ್ದು. ಈಗ ಸದ್ಯ ನಾನು ಅರಮನೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಜಂಬೂ ಸವಾರಿ ಕೂಡ ಇಲ್ಲಿಂದ ಪ್ರಾರಂಭಗೊಂಡು ಬನ್ನಿ ಮಂಟಪವನ್ನ ತಲುಪುತ್ತೆ. ನಾನೀಗ ಸದ್ಯ ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ಆಸನ ವ್ಯವಸ್ಥೆಗಳನ್ನ ಮಾಡಲಾಗಿರ್ತಕ್ಕಂಥದ್ದು. ಕಳೆದ ಬಾರಿಗಿನ ಈ ಬಾರಿ 10 ರಿಂದ 15,000 ಆಸನಗಳ ಸಂಖ್ಯೆಯನ್ನ ಕಡಿಮೆಯಾಗಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕಡಿಮೆ ಮಾಡ್ಲಿಕ್ಕೆ ಈಗಾಗಲೇ ನಡೆದಿರ್ತಕ್ಕಂಥ ಕಾಲ್ತುಳಿತ ಪ್ರಕರಣಗಳನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈಗಾಗಲೇ ಆಸನಗಳ ಸಂಖ್ಯೆಯನ್ನ ಕೂಡ ಕಡಿಮೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಕಳೆದ ಬಾರಿ 65ಕ್ಕೂ ಹೆಚ್ಚು ಸಾವಿರ ಈಗಾಗಲೇ ಆಸನಗಳನ್ನ ಮಾಡಿತ್ತು. ಆದ್ರೆ ಈ ಬಾರಿ 45,000 ಆಸನದ ವ್ಯವಸ್ಥೆಯನ್ನ ಸದ್ಯ ಈ ಒಂದು ಅರಮನೆ ಆವರಣದಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ದೃಶ್ಯಾವಳಿಗಳಲ್ಲಿ ಕಾಣುವಂತಹ ಆಸನಗಳೇನಿದೆ, ಇಲ್ಲಿ ನಾಡದೊರೆ ಆದಂತಹ ಸಿಎಂ ಸಿದ್ದರಾಮಯ್ಯ ಹಾಗೆ ಗಣ್ಯರು ಹಾಗೆ ಮಂತ್ರಿಗಳು ಸೇರಿದಂತೆ ಎಲ್ಲಾ ರೀತಿಯ ಅಧಿಕಾರಿಗಳ ವರ್ಗದವರು ಈ ಒಂದು ಆಸನದಲ್ಲಿ ಕೂರ್ತಾರೆ. ಇದಾದ ಬಳಿಕ ಇದರ ಹಿಂಭಾಗದಲ್ಲಿ ಏನು ಪಾಸ್ಗಳನ್ನ ಪಡೆದಿರತಕ್ಕಂಥದ್ದಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಮಂತ್ರಿಯ ಮಕ್ಕಳು ಕುಟುಂಬಸ್ಥರು ಹಾಗೆ ಅದರ ಜೊತೆಯಲ್ಲಿ ಬರ್ದಿರ್ತಕ್ಕಂಥ ಅಧಿಕಾರಿಯ ಕುಟುಂಬಸ್ಥರು ಕೂಡ ಈ ಒಂದು ಆಸನದ ವ್ಯವಸ್ಥೆಯಲ್ಲಿ ಕೂರ್ತಾರೆ. ಇದಾದ ಬಳಿಕ ಹಿಂದೆ ಕಾಣುವಂತಹ ಅರಮನೆಯ ಮೊದಲ ಮಹಡಿಯಲ್ಲಿ ಅರಮನೆಗೆ ಸಂಬಂಧಪಟ್ಟಂತ ಕುಟುಂಬಸ್ಥರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಕೂತು ಈ ಒಂದು ಜಂಬೂ ಸವಾರಿಯ ವೀಕ್ಷಣೆಯನ್ನ ಮಾಡ್ತಾರೆ. ಇದರ ಎದುರುಗಡೆ ಇರ್ತಕ್ಕಂಥ ಆಸನದ ವ್ಯವಸ್ಥೆಗಳೇನಿದೆ, ಈ ಒಂದು ಆಸನದ ವ್ಯವಸ್ಥೆಗಳಲ್ಲಿ ಪಾಸ್ ಅನ್ನ ಪಡೆದಿರ್ತಕ್ಕಂಥವ್ರು ಅಂದ್ರೆ ಹಣವನ್ನ ಕೊಟ್ಟು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಪಾಸ್ ಅನ್ನ ಪಡೆದಂತವರು ಈ ಒಂದು ಆಸನದಲ್ಲಿ ಕುಳಿತು ವೀಕ್ಷಣೆಯನ್ನ ಮಾಡ್ತಾರೆ. ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಆಸನದ ವ್ಯವಸ್ಥೆಗಳಲ್ಲಿ ನ್ಯಾಯಾಧೀಶರಾಗಿರ್ಬೋದು ಅಥವಾ ಮುಖ್ಯಸ್ಥರಾಗಿರ್ಬೋದು ಈ ಒಂದು ಆಸನಗಳಲ್ಲಿ ಕೂತು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ತಾರೆ. ಇದಾದ ಬಳಿಕ ಇದರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಆಸನ ವ್ಯವಸ್ಥೆಗಳಿದೆ, ಇಲ್ಲಿಗೆ ಪಾಸ್ ಅನ್ನ ಪಡೆದಿರ್ತಕ್ಕಂಥ ವರ್ಗದವರು ಅಥವಾ ಇಲ್ಲಿಗೆ ಹಣವನ್ನ ಕೊಟ್ಟು ಈ ಒಂದು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಕ್ಕಂಥ ಕೂಡ ಈ ಒಂದು ಆಸನದಲ್ಲಿ ಕೂತು ನಾಳೆ ಜಂಬೂ ಸವಾರಿಯನ್ನ ವೀಕ್ಷಣೆಯನ್ನ ಮಾಡ್ತಾರೆ. ಇದಾದ ಬಳಿಕ ಅಂದ್ರೆ ಈ ಒಂದು ಜಂಬೂ ಸವಾರಿಯ ನಡೆಯುವಂತದ್ದು ಕೂಡ ಸಂಜೆ 4:30 ಸಮಯದಲ್ಲಿ ಈ ಒಂದು ಅರಮನೆಯ ಅಂಬಾವಿಲಾಸ ಏನಿದೆ, ಈ ಒಂದು ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಆನೆ ಬಾಗಿಲು ಏನಿದೆ, ಈ ಒಂದು ಆನೆ ಬಾಗಿಲಿನ ಮುಂಭಾಗದಲ್ಲೇ ಈ ಒಂದು ಜಂಬೂ ಸವಾರಿ ಕೂಡ ಹೊರಡುವಂತದ್ದು. ಅಂದ್ರೆ ಈ ಒಂದು ಜಾಗ ಏನಿದೆ ನೀವು ನೋಡುವಂತ ಜಾಗ, ಈ ಜಾಗದಲ್ಲೇ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸೇರಿದಂತೆ ಇಲ್ಲಿನ ರಾಜರಾಗಿರ್ತಕ್ಕಂಥ ಯದುವೀರ ಕೃಷ್ಣದತ್ತ ಒಡೆಯರ್ ಹಾಗೂ ಇಲ್ಲಿಗೆ ಸಂಬಂಧಿಸಿದಂತ ಮೇಯರ್ ಆಗಿರ್ಬೋದು ಎಲ್ಲರೂ ಕೂಡ ತಾಯಿ ನಾಡ ದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಇಲ್ಲಿಂದ ಒಂದು ಜಂಬೂ ಸವಾರಿ ಕೂಡ ಓಡುವಂತದ್ದು. ಸರಿಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಬನ್ನಿ ಮಂಟಪವನ್ನ ತಲುಪಲಿಕ್ಕೆ ಜಂಬೂ ಸವಾರಿ ಇಲ್ಲಿಂದ ಆರಂಭಗೊಳ್ಳುತ್ತೆ. ಸರಿಸುಮಾರು 2 ರಿಂದ 3 ಗಂಟೆಗಳ ಕಾಲ ಈ ಒಂದು ಜಂಬೂ ಸವಾರಿ ಹೋಗಿ ಬನ್ನಿ ಮಂಟಪವನ್ನ ತಲುಪುವಂತದ್ದು. ಈ ಒಂದು ಎಲ್ಲಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇಲ್ಲಿ ಬರ್ತಕ್ಕಂಥ ಸಾವಿರಾರು ಮಂದಿ ಏನು ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಕುತ್ಕೊಳ್ಳಲು ಆಸನ ಹಾಗೆ ಅದ್ರ ಜೊತೆಗೆ ಏನು ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರಿನ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಜನರು ಇಲ್ಲಿಗೆ ಬಂದು ಜಂಬೂ ಸವಾರಿಯನ್ನ ಮಾಡೋ ಮೂಲಕ ಪುನೀತರಾಗುತ್ತಾರೆ ಅನ್ನೋ ಕೂಡ ಇಲ್ಲಿಯ ಪ್ರತೀತಿಯಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.